ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ ನನಗೊಂದು ಅಧಿಕಾರ ಸಿಕ್ಕಿದೆ. ನನ್ನ ಜನತೆಯ ಕೊಟ್ಟಿರೋ ಅಧಿಕಾರಕ್ಕಿಂತ ಅದು ದೊಡ್ಡದಲ್ಲ ಅನ್ನುವಂಥ ಮನಸ್ಸು ನನ್ನದು. ನನ್ನ ಕ್ಷೇತ್ರದ ಜನತೆ ಯಾವ ಅಧಿಕಾರ ಕೊಟ್ಟಿದ್ದಾರೆ ಅದಕ್ಕಿಂತ ಆ ಪೋಸ್ಟ್ ನನಗೆ ದೊಡ್ಡದಲ್ಲ. ಸದಾ ನಾನು ನನ್ನ ಜನರ ಸೇವೆಯ ನಿರೀಕ್ಷೆಯಲ್ಲಿರ್ತೀನಿ. ಏನು ಒಳ್ಳೇದಾಗತ್ತೆ ನನ್ನ ಕ್ಷೇತ್ರಕ್ಕೆ, ಇಡೀ ರಾಜ್ಯಕ್ಕೆ ಅವ್ರು ಕೊಟ್ಟ ಆಶೀರ್ವಾದ, ಅವ್ರು ಕೊಟ್ಟ ಭಿಕ್ಷೆ ಇದು. ಅದನ್ನು ನಾನು ಗೌರವಿಸ್ತೀನಿ, ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನೀನು ತುಂಬ ಕ್ರಿಯೇಟಿವ್ ಆಗಿದೆಯಾ ಅಂತ ನಿನ್ಗೊಂದು ಜವಾಬ್ದಾರಿ ಕೊಟ್ಟಿದ್ದೀನಿ. ಬ್ಯಾಂಗ್ಳೂರಲ್ಲಿ ಹಾರ್ಟ್ ಆಫ್ ದ ಸಿಟಿಯಲ್ಲಿ ನಿನ್ನ ಆಫೀಸ್ ಇದೆ, ನೀನು ಅದನ್ನು ಬೇರೆ ಕಂಟ್ರೀಸಲ್ಲಿ ನಿನ್ನ ಆಫೀಸ್ ಮಾಡೋ ಮಟ್ಟಕ್ಕೆ ಬೆಳೆಸು ಅಂತ ಹೇಳಿದ್ರು. ನಾನು ಹೇಳಿದೆ ಫಸ್ಟ್ ನನ್ನ ಕ್ಷೇತ್ರಕ್ಕೆ ನಾನು ಏನು ಒಳ್ಳೇದು ಮಾಡೋಕ್ಕಾಗತ್ತೆ ಮಾಡ್ತೀನಿ, ಆಮೇಲೆ ನೀವು ಕೊಟ್ಟಿರೋ ಜವಾಬ್ದಾರಿ ಸ್ಥಾನಕ್ಕೂ ಕೂಡ ಗೌರವ ತರ್ತೀನಿ ಅಂತ ಹೇಳಿದೆ. मैडम फोटो जैन ಸರ್ಕಾರ ಕರಕುಶಲ ನಿಗಮ ಮಂಡಳಿಯ ಜವಾಬ್ದಾರಿಯನ್ನು ಕೊಟ್ಟು ಅದಕ್ಕೆ ಒಂದು ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನು ಅಲಂಕರಿಸಲಿಕ್ಕೆ ನಮ್ಮ ಸರ್ಕಾರದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಂದು ಜವಾಬ್ದಾರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದು ನಮ್ಮ ಸಂಸ್ಕೃತಿ, ಕಲೆ, ಸಂಪ್ರದಾಯವನ್ನು ಪ್ರತಿಬಿಂಬಿಸುತ್ತೆ. ಯಾರು ಹ್ಯಾಂಡಿಕ್ರಾಫ್ಟ್ ಕೈಯಿಂದನೇ ಮಾಡುವಂಥ ಒಂದು ಆರ್ಟಿಸನ್ಸ್ದು ಏನು ಹಿಂದೆ ನಮ್ಮ ಚರಿತ್ರೆಯಿಂದ ಉಳ್ಕೊಂಡು ಬಂದಿದೆ ಆ ಕಲೆಗೆ ಪ್ರೋತ್ಸಾಹ ಕೊಡುವಂಥದ್ದು, ಕುಶಲಿ ಕಾರ್ಮಿಕರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಏನು ಸ್ಟೇಟ್ ಗೌರ್ಮೆಂಟಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅವರಿಗೆ ಬೆನಿಫಿಟ್ಸ್ ಇದೆ ಅದಕ್ಕೆ ಜಾಸ್ತಿ ಪ್ರೋತ್ಸಾಹ ಕೊಡುವಂಥದ್ದು, ಮ್ಯಾನ್ ಮೇಡ್ಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದು, ಮಿಷಿನ್ ಮೇಡ್ಗೆ ಅಲ್ಲ, ಮ್ಯಾನ್ ಮೇಡಿಂದ ಅಂದರೆ ಮನುಷ್ಯರಿಂದ ತಯಾರಾಗುವಂಥ ಕರಕುಶಲ ಕಾರ್ಮಿಕರಿಂದ ತಯಾರಾಗುವಂಥ ಪ್ರಾಡಕ್ಟ್ಸ್ನ ಹೈಲೈಟ್ ಮಾಡುವಂಥದ್ದು, ಪ್ರಚಾರ ಮಾಡುವಂಥದ್ದು, ಅದಕ್ಕೆ ವ್ಯಾಪಾರ ಮತ್ತು ವಿದೇಶಿಗಳಲ್ಲೂ ಕೂಡ ಅದಕ್ಕೆ ಅಂದರೆ ವಿದೇಶಗಳಲ್ಲೂ ಕೂಡ ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಹಂತಕ್ಕೆ ಈಗ ಅದು ಕಾವೇರಿ ಎಂಪೋರಿಯಂ ಬೆಳೆದು ನಿಂತಿದೆ. ಮತ್ತು ಎಲ್ಲ ಕಡೆಯೂ ಅದಕ್ಕೆ ಬೇಡಿಕೆ ಜಾಸ್ತಿ ಕೂಡ ಇದೆ. ಅದರಿಂದ ನಮ್ಮ ರಾಜ್ಯದಲ್ಲಿ ಇದು ಕರ್ನಾಟಕ ರಾಜ್ಯದಲ್ಲೇ ಇದಕ್ಕೆ ವಿಶೇಷತೆಯಾಗಿರೋದು. ಬೇರೆ ರಾಜ್ಯಗಳಿಗೂ ಕೂಡ ಇದರದ್ದು ಸ್ಕೋಪ್ ಇದೆ. ಅಂದರೆ ಇದರದ್ದು ಕಾವೇರಿ ಎಂಪೋರಿಯಂ ಒಂದು 5 ಸ್ಟೇಟ್ಸಲ್ಲಿ ಈಗ ಆಲ್ರೆಡಿ ಇದೆ. ಇದನ್ನು ಹೆಚ್ಚಿನ ನಾವು ಪ್ರೋತ್ಸಾಹದಾಯಕವಾಗಿ ಒಬ್ಬರಿಂದ ಒಬ್ಬರಿಗೆ 10 ಜನಕ್ಕೆ ಕೆಲಸ ಸಿಗುವಂಥ ಒಂದು ವೃತ್ತಿ ಇದು. ಒಬ್ಬರು ಯಾವುದಾದ್ರೂ ಒಂದು ವೃತ್ತಿ ಶುರು ಮಾಡಿದ್ರೆ ಅವರಿಂದ ಇನ್ನೊಂದು 10 ಜನ ಇಲ್ಲ 50 ಜನ 100 ಜನಕ್ಕೆ ಕೆಲಸ ಸಿಗುವಂಥ ಒಂದು ಕಸುಬು ಇದು. ಇಟ್ ಈಸ್ ಆ ಥರ. ಅದು ಗೌರ್ಮೆಂಟ್ ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಕೆಳಗಡೆ ಬರುವಂಥ ಒಂದು ಜವಾಬ್ದಾರಿ ಕೆಲಸ. ಬಟ್ ಪ್ರಾಫಿಟಲ್ಲಿ ಇದೆ ಈಗ.
ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಮಾಡಿದ್ರೆ ಇನ್ನೂ ಒಳ್ಳೆ ಮಾರ್ಕೆಟಿಂಗ್ ಬರುತ್ತೆ. ಏರ್ಪೋರ್ಟ್ಸು, ಮಾಲ್ಸು, ಎಕ್ಸಿಬಿಷನ್ಸು ನಮ್ಮ ಕಲ್ಚರ್ನ ಎತ್ತಿ ಹಿಡಿಯುತ್ತೆ. ನಮ್ಮ ಕಲ್ಚರ್ನ ಅನಾದಿ ಕಾಲದಲ್ಲೂ ಮಹಾರಾಜರಾದಮೇಲೆ ತದನಂತರ ದಿನಗಳಲ್ಲಿ ಇದು ಕ್ಷೀಣಿಸ್ತಾ ಬಂದಿದೆ. ಆರ್ಟಿಸನ್ಸ್ ಅಂದರೆ ಯಾರು ಕುಶಲ ಕಾರ್ಮಿಕರಿದ್ದಾರೆ, ಅವರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಅವ್ರ ಕಷ್ಟಗಳಿಗೆ ಸ್ಪಂದಿಸುವಂಥದ್ದು ಯಾರು ಎಲ್ಲಿರ್ತಾರೆ ಅವ್ರಿಗೆ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟಲ್ಲಿ ಏನು ಆಚೆ ಬಂದಿರುತ್ತೆ ಆ ಪ್ರಾಡಕ್ಟ್, ಎಂಡ್ ಪ್ರಾಡಕ್ಟ್, ಆ ಎಂಡ್ ಪ್ರಾಡಕ್ಟ್ನ ಸೊಸೈಟಿಗೆ ಅದರಿಂದ ಬೆನಿಫಿಟ್ಸ್ ಏನು ಅಂತ. ಮಿಷಿನ್ ಮೇಡ್ ತುಂಬ ಇದೆ, ಮ್ಯಾನ್ ಮೇಡ್ ತುಂಬ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು ಇದು ಒಂದು ಇಲಾಖೆ. ಕರಕುಶಲ ಕಾರ್ಮಿಕರು ಮತ್ತು ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಅದಕ್ಕೆ ಬೇಡಿಕೆ ಜಾಸ್ತಿ ಕೊಡುವಂಥದ್ದು, ವ್ಯಾಪಾರ. ಆ ವ್ಯಾಪಾರ ವಹಿವಾಟು ಜಾಸ್ತಿ ಆಗ್ತಾ ಇದ್ದಂಗೆ ಅದು ಎಲ್ಲನೂ ಕೂಡ ತುಂಬ ಕಡೆ ಬೇಡಿಕೆ ಶುರು ಆಗುತ್ತೆ. ವ್ಯಾಪಾರನ ಜಾಸ್ತಿ ಮಾಡಬೇಕು, ವಹಿವಾಟು ಜಾಸ್ತಿ ಮಾಡಬೇಕು. ಬರೀ ನಮ್ಮ ರಾಜ್ಯದಲ್ಲ, ಬೇರೆ ಸ್ಟೇಟ್ಸ್ನು ಕಾಂಪಿಟೇಟ್ ಮಾಡಬೇಕು. ಬೇರೆ ಸ್ಟೇಟ್ಸ್ ಜೊತೆ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ಗೆ ಇದಕ್ಕೆ ಸ್ಕೋಪ್ ಸಿಗೋವಂಥ ಮಾರ್ಕೆಟಿಂಗ್ನ ತರಬೇಕು ಅನ್ನೋವಂಥ ಒಂದು ನಂಬಿಕೆ ಇಟ್ಕೊಂಡು ಬೆಳಗ್ಗೆ ತಾನೇ ನಾನು ಮುಖ್ಯಮಂತ್ರಿಗಳನ್ನ ಹೋಗಿದ್ದೆ. ಮುಖ್ಯಮಂತ್ರಿಗಳನ್ನ ಭೇಟಿ ಆದೆ. ಅಧಿಕಾರ ತಗೊಂಡಾದ ದಿನ ಆ್ಯಕ್ಚುಲಿ ಹೋಗಬೇಕಾಯಿತು. ಅವ್ರು ಹಂಪಿ ಉತ್ಸವಕ್ಕೆ ಹೋಗಿದ್ರಿಂದ ನಾನು ಹೋಗೋಕ್ಕಾಗಿರಲಿಲ್ಲ. ಬೆಳಗ್ಗೆ ಅವ್ರನ್ನ ಭೇಟಿಯಾಗಿ ಬರೋದ್ರಿಂದ ನೀನು ಈ ಇಲಾಖೆಗೆ ನ್ಯಾಯ ಕೊಡ್ತೀಯಾ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದನ್ನು ಭಾಳ ಜವಾಬ್ದಾರಿಯಿಂದ ನಿಭಾಯಿಸ್ತೀವಿ ಅಂದ್ಕೊಂಡಿದ್ದೀವಿ. ಸೊ ಅದರಿಂದ ನಾನು ನಿನ್ನಿಂದ ತುಂಬ ನಿರೀಕ್ಷೆ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ರು. ಆ ನಂಬಿಕೆ ನನಗೆ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಮೇಲೆ ಆ ನಂಬಿಕೆ ಇಟ್ಕೊಂಡಿರೋದ್ರಿಂದ ಖಂಡಿತವಾಗಿ ಒಂದು 10 ಜನಕ್ಕೆ ಕೆಲಸ ಸಿಗುತ್ತೆ. ಅದು ಇನ್ನೂ ಹೆಚ್ಚಿಗೆ ಕೆಲಸ ಸಿಗುವಂಥ ಎಲ್ಲ ಪ್ರಯತ್ನಗಳು ಹುಡುಕಿ ಮಾಡ್ತೀನಿ. ಒಂದು ಪ್ರೆಸೆಂಟೇಷನ್ ಎಲ್ಲ ತಗೋತೀನಿ, ಅದ್ರ ಬಗ್ಗೆ ವಿಚಾರಗಳನ್ನ ತಿಳ್ಕೊಂಡು ಎಷ್ಟು ಒಳ್ಳೇದು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಆ ಇಲಾಖೆಗೂ ಮಾಡ್ತೀನಿ, ನನ್ನ ಕ್ಷೇತ್ರಕ್ಕೂ ಮಾಡ್ತೀನಿ. ನನ್ನ ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ ನನಗೊಂದು ಅಧಿಕಾರ ಸಿಕ್ಕಿದೆ. ನನ್ನ ಜನತೆಯ ಕೊಟ್ಟಿರೋ ಅಧಿಕಾರಕ್ಕಿಂತ ಅದು ದೊಡ್ಡದಲ್ಲ ಅನ್ನುವಂಥ ಮನಸ್ಸು ನನ್ನದು. ನನ್ನ ಕ್ಷೇತ್ರದ ಜನತೆ ಯಾವ ಅಧಿಕಾರ ಕೊಟ್ಟಿದ್ದಾರೆ ಅದಕ್ಕಿಂತ ಆ ಪೋಸ್ಟ್ ನನಗೆ ದೊಡ್ಡದಲ್ಲ. ಸದಾ ನಾನು ನನ್ನ ಜನರ ಸೇವೆಯ ನಿರೀಕ್ಷೆಯಲ್ಲಿರ್ತೀನಿ. ಏನು ಒಳ್ಳೇದಾಗತ್ತೆ ನನ್ನ ಕ್ಷೇತ್ರಕ್ಕೆ, ಇಡೀ ರಾಜ್ಯಕ್ಕೆ, ಅವ್ರು ಕೊಟ್ಟ ಆಶೀರ್ವಾದ, ಅವ್ರು ಕೊಟ್ಟ ಭಿಕ್ಷೆ ಇದು. ಅದನ್ನು ನಾನು ಗೌರವಿಸ್ತೀನಿ, ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನೀನು ತುಂಬ ಕ್ರಿಯೇಟಿವ್ ಆಗಿದೆಯಾ ಅಂತ ನಿನ್ಗೊಂದು ಜವಾಬ್ದಾರಿ ಕೊಟ್ಟಿದ್ದೀನಿ. ಬ್ಯಾಂಗ್ಳೂರಲ್ಲಿ ಹಾರ್ಟ್ ಆಫ್ ದ ಸಿಟಿಯಲ್ಲಿ ನಿನ್ನ ಆಫೀಸ್ ಇದೆ. ನೀನು ಅದನ್ನು ಬೇರೆ ಕಂಟ್ರೀಸಲ್ಲಿ ನಿನ್ನ ಆಫೀಸ್ ಮಾಡೋ ಮಟ್ಟಕ್ಕೆ ಬೆಳೆಸು ಅಂತ ಹೇಳಿದ್ರು. ನಾನು ಹೇಳಿದೆ ಫಸ್ಟ್ ನನ್ನ ಕ್ಷೇತ್ರಕ್ಕೆ ನಾನು ಏನು ಒಳ್ಳೇದು ಮಾಡೋಕ್ಕಾಗತ್ತೆ ಮಾಡ್ತೀನಿ, ಆಮೇಲೆ ನೀವು ಕೊಟ್ಟಿರೋ ಜವಾಬ್ದಾರಿ ಸ್ಥಾನಕ್ಕೂ ಕೂಡ ಗೌರವ ತರ್ತೀನಿ ಅಂತ ಹೇಳಿದೆ. ಇದು ನೋಡಿ, ಆರ್ಟಿಸನ್ಸ್ ಇದಾರಲ್ಲ, ಕರಕುಶಲ ಕಾರ್ಮಿಕರು, ಅವರಲ್ಲಿ ಕೆಲವೊಂದು ಕಲೆ ಇರುತ್ತೆ. ಆ ಕಲೆಯಿಂದ ಅವರು ಕೆಲವೊಂದು ಕಾರ್ಪೆಂಟ್ರಿ ವರ್ಕ್ಸು, ದೇವ್ರನ್ನ ಮಾಡೋದು, ವುಡ್ಡಲ್ಲಿ, ರೋಸ್ ವುಡ್ಡಲ್ಲಿ, ಸ್ಯಾಂಡಲ್ ವುಡ್ಡಲ್ಲಿ, ಆ ಥರದ್ದೆಲ್ಲ ದೇವ್ರನ್ನ ಕೆತ್ತನೆ ಮಾಡೋದು, ಮತ್ತು ಏನು ಬೇಕೋ ಎಲ್ಲ ವುಡ್ಡಲ್ಲಿ ಮಾಡುವಂಥದ್ದು ತುಂಬ ಇದ್ದಾವೆ. 100ಗಿಂತ ಜಾಸ್ತಿ ಒಂದು ಕರಕುಶಲ ಕಾರ್ಮಿಕರ ಒಂದು ಕಲೆ ಇದೆ, ವೃತ್ತಿ ಇದೆ. ಅವರಿಂದ ಬರುವಂಥ ಎಂಡ್ ಪ್ರಾಡಕ್ಟ್ಗೆ ಮಾರ್ಕೆಟಿಂಗ್ ಕೊಡುವಂಥದ್ದೇ ನಮ್ಮದು ಕರಕುಶಲ ಅಭಿವೃದ್ಧಿ ನಿಗಮ ಮಂಡಳಿ. ಎಂಡ್ ಪ್ರಾಡಕ್ಟ್ ಬರೋ ಅಂಥದ್ದನ್ನು ಅವರು ನಮ್ಮಲ್ಲಿ ತಂದು ಕೊಡ್ತಾರೆ. ಮನೆಯಲ್ಲಿ ಮಾಡ್ತಾರೋ, ಊರಲ್ಲಿ ಮಾಡ್ತಾರೋ, ಮೈಸೂರಲ್ಲಿ ಮಾಡ್ತಾರೋ, ಅಥವಾ ಬಂಗಾರಪೇಟೆಯಲ್ಲಿ KGF ಎಲ್ಲೇನು ಮಾಡಿದ್ರು ಅದನ್ನು ತರ್ತಾರೆ. ಫ್ರೂಟ್ಸ್ ಬೌಲ್ ಇರುತ್ತೆ, ಬುಟ್ಟಿ ಇರುತ್ತೆ, ಹಾರಗಳಿರುತ್ತೆ. ಆ ಥರದ್ದು ಎಷ್ಟೊಂದು ಮ್ಯಾನ್ ಮೇಡ್ ಐಟಮ್ಸ್ ಅವೆಲ್ಲ ಮನುಷ್ಯನ ಟ್ಯಾಲೆಂಟಿಂದ, ಮನುಷ್ಯನ ಬುದ್ಧಿವಂತಿಕೆಯಿಂದ, ಅವನ ತಿಳುವಳಿಕೆಯಿಂದ, ಅವನಿಗಿರೋವಂಥ ಕಲೆಯಿಂದ ಮಾಡುವಂಥ ವಸ್ತುಗಳನ್ನ ಪ್ರದರ್ಶನಕ್ಕಿಟ್ಟು ಮಾರಾಟ ಮಾಡಿ ಅದಕ್ಕೆ ಹೆಚ್ಚಿನ ವ್ಯಾಪಾರ, ಹೆಚ್ಚಿನ ಪ್ರೋತ್ಸಾಹ ಕೊಡಿಸುವಂಥದ್ದೇ ಆ ನಿಗಮ ಮಂಡಳಿ ಇರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಮತ್ತೆ ಕೊಡ್ತೀನಿ. ಅದರಲ್ಲಿ ಇನೋವೇಟಿವ್ ಆಗಿ ಮುಂದೆ ಏನು ಮಾಡ್ತೀನಿ ಅನ್ನೋವಂಥ ವಿಚಾರನೂ ಕೂಡ ಬರುವಂಥ ದಿನಗಳಲ್ಲಿ. ನಾನು ಅಧಿಕಾರವನ್ನು ಅಲಂಕರಿಸಿದೆ, ಆದರೆ ಅದರದ್ದು ಏನೂ ಮಾಹಿತಿ ತಗೊಳ್ಳಿಕ್ಕೆ ಅವಕಾಶ ಆಗಲಿಲ್ಲ. CMನ ನೋಡೋದಿತ್ತು, ಮತ್ತು ನನ್ನ ಕ್ಷೇತ್ರದಿಂದ ಭಾಳ ಜನ ಮುಖಂಡರು ಬಂದಿದ್ದರಿಂದ ಹೆಚ್ಚಿನ ಮಾಹಿತಿ ತಗೊಳ್ಳಿಕ್ಕೆ ಆಗಲಿಲ್ಲ. ಖಂಡಿತ ಅದರಲ್ಲೂ ಒಂದು ಒಳ್ಳೆ ಬದಲಾವಣೆ ತರ್ತೀನಿ. ನಾವು ಇಂಡಸ್ಟ್ರಿಯಲ್ ಟೌನ್ಶಿಪ್ಗೆ ಕೊಟ್ಟಿರೋ ಜಾಗ, ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಕೊಟ್ಟಿರೋ ಜಾಗ ಬಿಟ್ಟು ನಮ್ಮಲ್ಲೂ ಕೂಡ ಇನ್ನೂ 500 ಎಕರೆ ಜಾಗ ಇದೆ. ಬರುವಂಥ ದಿನಗಳಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಏನು ಸ್ಕೋಪ್ ಇದೆ ಅದನ್ನು ನನ್ನ ಜಿಲ್ಲೆಗೆ ಮತ್ತು ವಿಶೇಷವಾಗಿ ನನ್ನ ಕ್ಷೇತ್ರಕ್ಕೆ ಮಾಡೇ ಮಾಡ್ತೀನಿ.
KGF ಕೊಡ್ಬೇಕು ನೀವು. ಖಂಡಿತ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಸ್ಕೋಪ್ ಕೊಡಕ್ಕೆ ಅವಕಾಶ ಇದೆ. ಜಾಗ ಅದಕ್ಕೆ ರಿಸರ್ವ್ ಮಾಡಿಸಿದ್ದೆ ಲಾಸ್ಟ್ DC ಮೀಟಿಂಗ್ ಅಲ್ಲಿ. ಇವಾಗ ನನಗೆ ಅದ್ರ ಏನೇನು ಐಡಿಯಾ ಸಿಗುತ್ತೆ ಅದು ನನ್ನ ಮೈಂಡಲ್ಲಿ ನಾನು ಪ್ರಿಪೇರ್ ಆಗಿದೆ. ಸರ್ ಈ ಕಡೆ ಸರ್ ಒಂದು ಸೆಕೆಂಡ್ ಈ ಕಡೆ ಸರ್ ಇಲ್ಲಿ